7 ಹೆಜ್ಜೆ ಸಂಪೂರ್ಣ ಆಗಿದೆ. ದೊಡ್ಡ ಆಶೀರ್ವಾದ ಪಡ್ಕೊಳ್ಳಿ. ದೀರ್ಘ ಸುಮಂಗಲಿ ಭವ. ಇವತ್ತಿಂದ ನಿನ್ನ ನಿಜವಾದ ಜೀವನ ಶುರುವಾಗಿದೆ. ಸುನೀಲ್ ಅವರೇ, ಅವಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಯಾವತ್ತೂ ಕೈ ಬಿಡಬೇಡಿ. ನಿಮ್ಗಳ ಜೊತೆ ನಾವಿದ್ದೀವಿ. ಏನೇ ಬಂದರೂ ಧೈರ್ಯವಾಗಿರಿ, ಹೆದರ್ಕೋಬೇಡಿ. ಸುಖವಾಗಿರಿಪ್ಪ ಇಬ್ರು. ಇವಾಗ ಅರುಂಧತಿ ನಕ್ಷತ್ರ ತೋರಿಸ್ಬೇಕು. ಅರುಂಧತಿ ನಕ್ಷತ್ರಕ್ಕೆ ಪೂಜೆ ಮಾಡಮ್ಮ. ಸುನಿಲ, ಇವತ್ತು ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಿದ್ಯಾ. ಇವತ್ತಿಂದಾನೆ ಸುಳ್ಳು ಹೇಳಕ್ಕೆ ಶುರು ಮಾಡ್ಕೊ. ಹ್ಞೂ ಕಣ, ಈ ಅರುಂಧತಿ ನಕ್ಷತ್ರ ತೋರಿಸೋ ಶಾಸ್ತ್ರ ಇದೆಯಲ್ಲ, ಅದರ ಅರ್ಥ ಅದೇ. ಕಾಣಿಸ್ತಿರೋ ನಕ್ಷತ್ರನ ನೋಡು ಅಂತ ನೀನು ಹೇಳಬೇಕು. ನಕ್ಷತ್ರ ಕಾಣಿಸ್ದೇ ಇದ್ರು ನಾನು ನೋಡಿದೆ ಅಂತ ನೀನು ಹೇಳಬೇಕು. ಇದರ ಅರ್ಥ ಬ್ಯಾಲೆನ್ಸಿಂಗ್ ಲೈಫ್. ಏನಿಲ್ಲದೆ ಇದ್ರೂ ಎಲ್ಲ ಇದೆ ಅಂತ ಸಮಾಧಾನ ಪಟ್ಕೋಬೇಕು, ಇರೋದ್ರಲ್ಲೇ ತೃಪ್ತಿ ಪಟ್ಕೋಬೇಕು. ಗುರುಗಳೇ, ನಾನು ಹೇಳಿದ್ದು ಕರೆಕ್ಟಾ? ತಪ್ಪಿದ್ರೆ ಕ್ಷಮಿಸ್ಬಿಡಿ. ಏನ ಮೊನ್ನೆ ಒಂದು ನಿಮಿಷ ಅರ್ಜೆಂಟ್ ಕಾಲ್ ಇದೆ, ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಬೇಗ ಬೇಗ. ಬಾಸ್, ಏನೋ ಬಾಸು? ಏನೋ ಬಾಸು? ಬಾಸು ಅನ್ಕೊಂಡೆ ಆಪಿಟ್ಟೆಲ್ಲೋ ಆರಾಮ್ಕೋರ್. ಎಂತ ಕೆಲಸ ಮಾಡ್ಬಿಟ್ಯೋ? ನಾನು ನಿನಗೆ ಮಾಡಕ್ ಹೇಳಿದ್ದೇನೋ ನೀನು ಮಾಡಿದ್ದೇನೋ? ಮದ್ವೆ ನಿಲ್ಸ್ಬಿಟ್ ಬಾರೋ ಅಂತಂದ್ರೆ ತಾಳಿ ಕಟ್ಟಿದ್ಯಾ ನೀನು? ಬಾಸ್ ಕೂಲ್ ಕೂಲ್. ನಿಮ್ ರಿವೆಂಜ್ಗೆ ನಾನು ಇದನ್ನೆಲ್ಲ ಮಾಡಿರೋದು. ನನ್ನ ಮದುವೆ ಆಗಲ್ಲ ಅಂತ ಅಸೆಮಣೆ ಮೇಲಿಂದ ಎದ್ದಿದ್ರೆ ಈ ಮನೆಯವ್ರನ್ನ ಸುಮ್ಮನೆ ಬಿಡ್ತಿದ್ರ ಬಾಸ್? ಬಲವಂತವಾಗಾದ್ರೂ ತಾಳಿ ಕಡಿಸ್ತಾ ಇದ್ರು ತಾನೆ? ಅಥವಾ ಪೊಲೀಸ್ ಅವ್ರನ್ನ ಕರೆಸಿ ನನ್ನನ್ನು ಅವ್ರಿಗೆ ಒಪ್ಪಿಸ್ತಾ ಇದ್ರು. ಆಮೇಲೆ ನನ್ನ ಪ್ಲಾನ್ ಬೇರೆನೇ ಇದೆ ಬಾಸ್. ನೀವೇನು ಯೋಚನೆ ಮಾಡಬೇಡಿ. ನಿಮ್ ರಿವೆಂಜ್ 100% ಸಕ್ಸಸ್ ಆಗೇ ಆಗುತ್ತೆ. ನೋಡ್ತಾ ಇರಿ. ಅದಕ್ಕೆ ಮೊದಲು ಮಲ್ಲಿಗೆ ತಾಳಿ ಕಟ್ಟಿದ್ದು. ಆಮೇಲೆ ಮಲ್ಲಿನ ನೀವಿರೋ ಜಾಗಕ್ಕೆ ಕರ್ಕೊಬಂದು ಬಿಡ್ತೀನಿ. ನನ್ನ ಫ್ಲೈಟ್ ಟಿಕೆಟ್ ತಗೊಂಡು ನಾನು ಹೋಗ್ತಾ ಇರ್ತೀನಿ. ಆಮೇಲೆ ಮಲ್ಲಿ ನನ್ನ ಹತ್ರನೂ ಬರೋಕ್ಕಾಗಲ್ಲ, ಈ ಕಡೆ ನಿಮ್ಮ ಹತ್ರನೂ ಇರೋಕ್ಕಾಗಲ್ಲ. ಆ ಕಡೆಗೂ ಇಲ್ಲ, ಈ ಕಡೆಗೂ ಇಲ್ಲ. ಒಳ್ಳೆ ಅಂತರ್ ಪಿಚಾಚಿ ಥರ ಒದ್ದಾಡ್ಬಿಡ್ತಾರೆ. ಅದಕ್ಕಿಂತ ಕೆಟ್ಟ ಸಿಚುವೇಶನ್ ಇದೆಯಾ ಬಾಸ್? ಅದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಇದೆಯಾ? ನೀವು ನೋಡಿದ್ರೆ ನನಗೆ ಕಾಲ್ ಮಾಡಿ ನಾನ್ ಸ್ಟಾಪ್ ಆಗಿ ಹೋಗಿತಿದ್ದೀರಲ್ಲ ಬಾಸ್. ನಾನೇನೋ ನಿಮ್ಮ ರಿವೆಂಜ್ ನನ್ನ ರಿವೆಂಜ್ ಲೆವೆಲ್ಗೆ ತಿರ್ಸ್ಕೊತಾ ಇದ್ದೀನಿ. ಏನೋ ಪೈಲ್ವಾನ್ ನೀನು, ಏನೋ ನೀನಲ್ಲೋ ಇಂಥ ಕೆಲಸ ಮಾಡ್ಬಿಟ್ಟೆ. ಹೋಗ ಲೇ, ನೀನು ನನಗೆ ಹಾಪಿಟ್ಬಿಟ್ಟೆ, ನನಗೆ ಉಲ್ಟಾ ಹೊಡೆದೆ ಅಂತ ಏನೇನೋ ಅನ್ಕೊಂಡು ಟೆನ್ಷನ್ ಆಗ್ಬಿಟ್ಟಿದ್ನಲ್ಲ ನಾನು. ಕಿಲಾಡಿ ಕಣ ನೀನು. ನನ್ನ ಗಾಡಿಲಿ ಪಳಗಿದ್ದಕ್ಕೂ ಸಾರ್ಥಕಾಯ್ತು ಪೈಲ್ವಾನ್. ನಿಮ್ಮ ಹತ್ರ ಸೈ ಅನ್ಸ್ಕೊಳ್ಳೋದಕ್ಕೆ ಏನಾದರೂ ಒಂದು ಮಾಡಲೇಬೇಕಲ್ಲ ಬಾಸ್. ಅದಕ್ಕೆ ಲಾಸ್ಟಲ್ಲಿ ಈ ಐಡಿಯಾ ಬಂತು, ಇದನ್ನು ಮಾಡಿದೆ. ಸರಿ ಬಾಸ್, ನಾನು ನೋಡ್ತೀನಿ. ಎಲ್ಲರೂ ನನಗೋಸ್ಕರ ಕಾಯ್ತಾ ಇದ್ದಾರೆ. ಅದೆಂಥದ್ದು ಅರುಂಧತಿ ನಕ್ಷತ್ರ ತೋರಿಸ್ಬೇಕಂತೆ. ಆಗ್ಲೋತಲೆ ನಕ್ಷತ್ರ ತೋರಿಸೋ ಪ್ರೋಗ್ರಾಮು. ಇದಕ್ಕಿಂತ ಮೋಸ ಬೇಕಾ ಬಾಸ್? 10ರಲ್ಲಿ ಇದೊಂದು 11. ಇಷ್ಟೇ ಮೋಸ ಮಾಡಿದ್ದೀನಂತೆ, ಅದು ಒಂದು ಆಗ್ಬಿಡ್ಲಿ ಬಿಡಿ. ಸೀದವ್ರನ್ನ ಕರ್ಕೊಬಂದು ನಿಮ್ಗೆ ಒಪ್ಪಿಸಿ ನನ್ನ ಪಡಗು ನಾನು ಹೋಗ್ತಾ ಇರ್ತೀನಿ ಬಾಸ್. ಓಕೆನಾ ಬಾಸ್? ಬಾರೋ, ಬಾ ಬಾ ಬಾ. ಓಕೆ ಬಾಸ್. ದೇವ್ರು ಒಳ್ಳೇದು ಮಾಡಲಿ, ದೀರ್ಘ ಸುಮಂಗಲಿಯಾಗಿ ಬಾಳಿ. ನೋಡಪ್ಪ, ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೋಬೇಕು. ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೂ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ.
ಮಲ್ಲಿ, ಇದು ನಿನ್ನ ಜೀವನದಲ್ಲಿ ಹೊಸ ತಿರುವು, ಹೊಸ ಪ್ರಯಾಣ ಶುರು ಮಾಡ್ತಿದ್ದೀರಾ. ನಿಮ್ಮಿಬ್ಬರ ಮುಖದಲ್ಲಿ ಇನ್ನು ಪ್ರತಿ ಕ್ಷಣನೂ ನಗುನೇ ತುಂಬಿಕೊಂಡಿರ್ಬೇಕು. ಖುಷಿ ಖುಷಿಯಾಗಿರಿ, ಭಾಳ ಬಂಗಾರವಾಗಲಿ. ಮಲ್ಲಿ, ನಿನ್ನನ್ನು ನೋಡ್ತಿದ್ರೆ ನನ್ನನ್ನೇ ನೋಡ್ದಾಗ ಆಗ್ತಿದೆ. ನಿನ್ನ ಜೀವನದಲ್ಲಿ ನೀನು ಎಷ್ಟು ಕಷ್ಟನ ಅನುಭವಿಸಿದೆಯೋ ನಾನು ಅಷ್ಟೇ ಕಷ್ಟನ ಅನುಭವಿಸ್ತಿದ್ದೆ. ಆದರೆ ದೇವ್ರ ಥರ ಸೃಜನ್ ಅವ್ರು ಬಂದು ನನ್ನ ಜೀವನದಲ್ಲಿ ನಾನು ಖುಷಿಯಾಗಿರ್ಬೋದು ಅನ್ನೋದನ್ನು ತೋರಿಸ್ಕೊಟ್ರು. ಅದೇ ರೀತಿ ಇವತ್ತಿಂದ ನಿನ್ನ ಜೀವನದಲ್ಲಿ ಖುಷಿಯಾಗಿರು. ಆ ದೇವರಲ್ಲಿ ನಾನು ಅದನ್ನೇ ಬೇಡ್ಕೋತೀನಿ. ಆಲ್ ದ ಬೆಸ್ಟ್. ನನ್ನ ಕಡೆಯಿಂದನೂ ಒಂದು ಆಲ್ ದ ಬೆಸ್ಟ್. ಡೋಂಟ್ ವರಿ, ನಮ್ಮ ಹುಡುಗ ನಿಮ್ಮನ್ನ ಚೆನ್ನಾಗೇ ನೋಡ್ಕೋತಾನೆ. ಚೆನ್ನಾಗಿರಿ, ಸ್ವರ್ಗಕ್ಕೆ ಹೊಟ್ಟೆ ಕಿಚ್ಚಾಗಬೇಕು, ಹಂಗೆ ಬದುಕಿ. ಹೋಗಿ ಬಾ ಮಗಳೇ, ದೇವರು ಒಳ್ಳೇದು ಮಾಡಲಿ. ಅಳ್ಬಾರ್ದು. ಇಲ್ಲಿ ನೋಡಿ, ಇವತ್ತು ನಿನ್ನ ಜೀವನದಲ್ಲಿ ತುಂಬ ಸಂತೋಷದ ದಿನ. ನಿನ್ನ ಮುಖದಲ್ಲಿ ನಗು ಇರಬೇಕು, ಕಣ್ಣಲ್ಲಿ ಕಣ್ಣೀರಲ್ಲ. ನಗು, ಸ್ಮೈಲ್ ಮಾಡಿ. ಗುಡ್ ಗರ್ಲ್. ನೋಡ್ಬಲ್ಲಿ, ಮದುವೆ ಅನ್ನೋದು ಒಂದು ಸುದೀರ್ಘ ಪ್ರಯಾಣ. ನೀವಿಬ್ರು ಟಿಕೆಟ್ ತೊಗೊಂಡು ಕೂತಿದ್ದೀರಾ. ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಮುಂದಕ್ಕೆ ಹೋದಾಗೆಲ್ಲ ನಿಮ್ಮ ಪ್ರಯಾಣದ ಖುಷಿ ಇನ್ನೂ ಹೆಚ್ಚಾಗ್ತಾ ಹೋಗಲಿ. ನೀವಿಬ್ರು ಕಳೆಯೋ ಪ್ರತಿಯೊಂದು ಕ್ಷಣನೂ ಮೆಮೊರಬಲ್ ಆಗಿರಲಿ. ಆ್ಯಂಡ್ ನೀವಿಬ್ರು ನಮ್ಮ ಕಣ್ಮುಂದೆ ತುಂಬ ವರ್ಷ ಬದುಕಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ. ಗುಡ್ ಲಕ್. ಅಪ್ಪ ಸುನಿಲ, ನಿನ್ನ ತಂದೆ ಸ್ಥಾನದಲ್ಲಿ ನಿಂತು ಮದುವೆ ನಡೆಸ್ಕೊಟ್ಟಿದ್ದೀನಿ. ಹಾಗಂತ ಆಶೀರ್ವಾದ ಮಾಡೋಷ್ಟು ವಯಸ್ಸಾಗಿಲ್ಲ ಕಣ. ನಿನಗೆ ಒಳ್ಳೇದಾಗ್ಲಿ ಅಂತ ಹರಿಸ್ಬೋದಷ್ಟೇ ನಾನು. ಹ್ಞೂ ಹೇಳಿದ್ದೀನಮ್ಮ, ಕೊಡ್ತಾನೆ.